ಇನ್ನು ದರ್ಶನ್ ವಿಜಯಲಕ್ಷ್ಮಿ ದುಬೈಗೆ ಹೋಗಿದ್ದಕ್ಕೆ ಪವಿತ್ರ ಗೌಡ ಮುನಿಸಿಕೊಂಡಿದ್ದಂತಹ ವಿಚಾರ. ಮೇ 29ರಂದು ಪವಿತ್ರಾಗೆ ಹೇಳದೆ ದರ್ಶನ್ ವಿಜಯಲಕ್ಷ್ಮಿಯ ಜೊತೆಗೆ ದುಬೈಗೆ ಹೋಗಿದ್ರು. ಇದಾದ ಬಳಿಕ ಪವಿತ್ರ ದರ್ಶನ್ ಜೊತೆ ಮುನಿಸ್ಕೊಂಡಿದ್ರು ಅನ್ನುವಂತಹ ವಿಚಾರವೂ ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಇಬ್ಬರ ಮಧ್ಯೆ ಕೋಪ ಆಯಿತು. ಪವಿತ್ರ ಕೋಪ ಶಮನಕ್ಕಾಗಿ ದರ್ಶನ್ ಪವಿತ್ರಾಗೆ ದುಬಾರಿ ಐಫೋನ್ 14 ಫೋನನ್ನು ಕೊಡಿಸಿದ್ರು. ಅವರನ್ನ ಸಮಾಧಾನ ಪಡಿಸುವಂತಹ ಕೆಲಸವನ್ನ ಈ ಮೂಲಕವಾಗಿ ನಡೆಸಿದ್ರು ದರ್ಶನ್ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಅಂದರೆ ಪವಿತ್ರ ಕೋಪ ಮಾಡಿಕೊಂಡಾಗ ಅವ್ರನ್ನ ಹೇಗೆ ಸಮಾಧಾನ ಪಡಿಸಬೇಕು ಅನ್ನೋದು ದರ್ಶನ್ಗೆ ಗೊತ್ತು. ಹಾಗಾಗಿ ದುಬಾರಿ ಬೆಲೆ ಬಾಳುವಂತಹ ವಸ್ತುಗಳನ್ನು ಅವರಿಗೆ ಗಿಫ್ಟ್ ಕೊಟ್ಟರೆ ಆಕೆ ಕೂಲ್ ಆಗ್ತಾರೆ ಅಂತ ಆ ಕಾರಣಕ್ಕೋ ಏನೋ ಗೊತ್ತಿಲ್ಲ ಐಫೋನ್ 14 ಫೋನನ್ನು ಅವರಿಗೆ ಕೊಟ್ಟಿದ್ದಾರೆ. ಆ ನಂತರದಲ್ಲಿ ಆಗಿದ್ದೇನು ಕಥೆಗಳು ಅನ್ನೋದರ ಬಗ್ಗೆ ಇಲ್ಲಿ ಹೇಳಿಕೆಗಳಲ್ಲಿ ಒಂದಾಗಿ ಗೊತ್ತಾಗ್ತಾ ಇದೆ. ಒಟ್ಟಿನಲ್ಲಿ ದುಬೈಗೆ ವಿಜಯಲಕ್ಷ್ಮಿ ಜೊತೆಗೆ ದರ್ಶನ್ ಹೋಗಿದ್ದು ಹೇಳದೇ ಹೋದ್ರು ಅನ್ನೋ ಕಾರಣಕ್ಕೆ ಕೋಪವೋ ಅಥವಾ ವಿಜಯಲಕ್ಷ್ಮಿ ಜೊತೆಗೆ ದರ್ಶನ್ ಹೋದ್ರು ಅನ್ನೋ ಕಾರಣಕ್ಕೆ ಪವಿತ್ರಾಳ ಕೋಪವೋ ಗೊತ್ತಿಲ್ಲ. ಒಟ್ಟಾರೆ ದರ್ಶನ್ ಮೇಲೆ ಈ ಸಂದರ್ಭದಲ್ಲಿ ಪವಿತ್ರ ಗೌಡ ಮುನಿಸ್ಕೊಂಡಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಈ ಮುನಿಸಿನ ಶಮನಕ್ಕಾಗಿ ದರ್ಶನ್ ಐಫೋನ್ ಅನ್ನು ಕೂಡ ಉಡುಗೊರೆಯಾಗಿ ಕೊಟ್ಟಿದ್ರಂತೆ. ಸೊ ಅದಾದ ನಂತರದಲ್ಲಿ ಕೂಲ್ ಆಗಿದ್ರ ಪವಿತ್ರ ಗೌಡ. ಮುಂದುವರೆದಂತೆ ಅವಳ ಕೋಪ ಮುಂದುವರೆದಿತ್ತ. ಅದನ್ನು ತಣಿಸುವ ಸಲುವಾಗಿ ದರ್ಶನ್ ಇನ್ನೊಂದು ಚಾಲೆಂಜನ್ನು ಕೈಗೆತ್ಕೊಳ್ಬೇಕಾಗಿತ್ತ. ಆ ಚಾಲೆಂಜೇ ಗೊತ್ತಿಲ್ಲ. ಒಟ್ಟಿನಲ್ಲಿ ದುಬೈಗೆ ವಿಜಯಲಕ್ಷ್ಮಿ ಮತ್ತು ದರ್ಶನ್ ಹೋಗಿದ್ದು ಪವಿತ್ರ ಗೌಡಗೆ ಇರಸು ಮುರುಸಾಗಿತ್ತು. ಸಹಿಸ್ಲಿಕ್ಕಾಗಿರಲಿಲ್ಲ. ಮುನಿಸಿಗೆ ಕಾರಣವಾಗಿತ್ತು. ಆ ಮುನಿಸು ಶಮನಕ್ಕಾಗಿ ದರ್ಶನ್ ಒಂದು ಹರಸಾಹಸವನ್ನು ಪಟ್ಟಿದ್ರು. ಅದಕ್ಕಾಗಿ ಒಂದು ಫೋನನ್ನು ಕೂಡ ಕೊಡಿಸಿದ್ರು ಅನ್ನೋದು ಗೊತ್ತಾಗಿದೆ. ಇಡೀ ಇನ್ಸಿಡೆಂಟ್ನಲ್ಲಿ ದರ್ಶನ್ ಪಾತ್ರ ಹೇಗೆ, ಪವಿತ್ರ ಪಾತ್ರ ಹೇಗೆ ಮತ್ತು ಇತರೆ ಆರೋಪಿಗಳು ಹೇಗೆ ಕೈ ಜೋಡಿಸಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಇಡೀ ಡೇ 1ಇಂದ ಕಿಡ್ನಾಪ್ ಪ್ಲಾನ್ನ ಟ್ರ್ಯಾಪ್ ಮಾಡೋದ್ರಿಂದ ಹಿಡಿದು ಕೊನೆಯವರೆಗೂ ದರ್ಶನ್ ಇನ್ವಾಲ್ವ್ಮೆಂಟ್ ಇದೆಯಾ ಅಂತ ಅಂದರೆ ಆತನ ಕಿಡ್ನಾಪ್ ಮಾಡಿದ ನಂತರದಲ್ಲಿ ದರ್ಶನ್ಗೆ ಈ ವಿಚಾರ ಗೊತ್ತಾಗಿದೆ ಅನ್ನೋದು ದರ್ಶನ್ ಅವರ ಸ್ವಇಚ್ಛಾ ಹೇಳಿಕೆಯಲ್ಲಿ ಗೊತ್ತಾಗ್ತಾ ಇದೆ. ಅದಕ್ಕೂ ಮೊದಲಿನ ಪ್ಲಾನ್ನಲ್ಲಿ ಪವಿತ್ರ ಮತ್ತು ಪವನ್ ಇದ್ದಾರೆ ಅನ್ನೋದು ಸ್ಪಷ್ಟವಾಗ್ತಾ ಇದೆ. ಯಾಕಂದರೆ 5ನೇ ತಾರೀಕಿನಿಂದಲೇ ಪವಿತ್ರ, ಪವನ್, ರೇಣುಕಾಸ್ವಾಮಿ ಇವರೆಲ್ಲರ ಜೊತೆಗೂ ಕೂಡ ಫೋನ್ ಕಾಲ್ ಸಂಭಾಷಣೆಗಳಾಗಿರೋದು ಗೊತ್ತಾಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಕಾಲ್ ಹಿಸ್ಟ್ರಿಯನ್ನು ಕೂಡ ತೆಗೆಸಿದ್ದಾರೆ. ಯಾರ್ಯಾರಿಂದ ಯಾವತ್ತು ಎಷ್ಟು ಕಾಲ್ ಹೋಗಿದೆ ಅಂತ.